ಉತ್ತಮವಾದ ಅರ್ಥಪೂರ್ಣ ಕಾರ್ಯಕ್ರಮ. ಚಿಕ್ಕ ಮಕ್ಕಳಲ್ಲಿ ಮುಂದೆ ತಾವು ಏನಾಗಬೇಕನ್ನುವ ಒಂದು ಆಸೆಯನ್ನು ಹುಟ್ಟಿಸುವಂಥ ಕಾರ್ಯಕ್ರಮ. ಆ ಆಸೆಯನ್ನು ಕಾನೂನು ಮಟ್ಟದಲ್ಲಿ ಇಟ್ಕೊಂಡು ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನೋ ಪ್ರಯತ್ನ ಮಾಡಿಸುವಂಥ ಒಂದು ಕಾರ್ಯಕ್ರಮ. ಇದನ್ನು ನಾನು ಬಹಳ ಸಂತಸದಿಂದ ರೆಸ್ಪಾಂಡ್ ಮಾಡ್ತಾ ಇದ್ದೇನೆ. ಈ ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು, ಮಕ್ಕಳಲ್ಲಿ ಹುರುಪು ಜಾಸ್ತಿ ಆಗಬೇಕು, ಅವರಲ್ಲಿ ಆಸೆ ಅನ್ನೋದು ಇರಬೇಕು, ದುರಾಸೆ ಇರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ. ಬಾಸ್ಕೋ ಸಂಸ್ಥೆಯನ್ನು ನಾನು ವಂದಿಸ್ತಾ, ಇಂಥ ಸಂಸ್ಥೆಗಳು ಕೂಡ ಜಾಸ್ತಿ ಆಗಬೇಕು. ಭಾಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಬೀದಿ ಮಕ್ಕಳನ್ನು ಒಂದು ದೊಡ್ಡ ಮಟ್ಟಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಜೊತೆಗೆ ಕೈ ಜೋಡಿಸಿ ಮಾಡ್ತಾ ಇರೋದು ಈ ಬಾಸ್ಕೋ ಸಂಸ್ಥೆಯವರು ಈ ತಮ್ಮ ಕಾರ್ಯಕ್ರಮವನ್ನು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಸಂಸ್ಥೆ ಯೂನಿಟ್ ಜೊತೆ ಮಾಡ್ತಾ ಇದ್ದಾರೆ. ಮಕ್ಕಳ ಕಲ್ಯಾಣಕ್ಕಾಗಿ ಈ ಕೆಲಸವು ಜಾಸ್ತಿ ಆಗ್ತಾ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಕಾನೂನು ಇದೆ, ಆದರೆ ಕಾನೂನು ಸರಿಯಾಗಿ ಲಾಗು ಆಗ್ತಾ ಇಲ್ಲ. ಅದರಿಂದಾಗಿ ಕಾನೂನಿನಲ್ಲಿ ವಿಚಾರಣೆ ಮಾಡುವಂಥ ಸಂಸ್ಥೆಗಳು ಜಾಸ್ತಿ ಹುರುಪನ್ನು ತೋರಿಸ್ಬೇಕು, ಜಾಸ್ತಿ ಕೇಸ್ ಮಾಡಬೇಕು. ಸುಳ್ಳು ಕೇಸಲ್ಲ, ತಪ್ಪು ಮಾಡಿದ್ದವರನ್ನು ಮಾತ್ರ ಮುಂದಕ್ಕೆ ಕೋರ್ಟಿಗೆ ತರುವಂಥ ಪ್ರಯತ್ನ ಆಗಬೇಕು. ಇಲ್ಲದೇ ಇದ್ದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ. ಈ ದೇಶದ ಭವಿಷ್ಯ ಅವರ ಕೈಯಲ್ಲಿದೆ. ಆ ಭವಿಷ್ಯವನ್ನು ಮುಂದಕ್ಕೆ ಎತ್ತಿ ಹಿಡಿಬೇಕಾದ್ರೆ ಅವರೇ ಜವಾಬ್ದಾರಿ. ಅದನ್ನು ಅರ್ಥ ಮಾಡಿಕೊಂಡು ಅವರು ತಮ್ಮ ಜೀವನವನ್ನು ಮುಂದುವರಿಸಬೇಕಂತ ನನ್ನ ಅನಿಸಿಕೆ. ಬಾಸ್ಕೋ ವತಿಯಿಂದ ಇವತ್ತು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ಸುಮಾರು 42 ವರ್ಷಗಳಿಂದನೂ ಬಾಸ್ಕೋ ಸಂಸ್ಥೆ ಬೀದಿ ಬದಿಯಲ್ಲಿರೋ ಮಕ್ಕಳನ್ನ ರೆಸ್ಕ್ಯೂ ಮಾಡಿ, ರಕ್ಷಣೆ ಮಾಡಿ, ಸಮಾಜದಲ್ಲಿ ಒಳ್ಳೆ ನಾಗರಿಕರನ್ನಾಗಿ ಬೆಳೆಸ್ತಾ ಇರೋದು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಕೂಡ ಸಾಕಷ್ಟು ಸೆಲೆಬ್ರಿಟೀಸ್ ಇಲ್ಲಿಂದ ಬಂದಿರೋದನ್ನು ನಾನು ಸಾಕ್ಷಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ನಾನು ಏನಂತಾರೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಅಭಿನಂದನೆಗಳನ್ನ ಹೇಳ್ತೀನಿ. ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಟಾಲರೆನ್ಸ್ ಅಂತ. ಯಾವುದೇ ರೀತಿ ಟಾಲರೆನ್ಸ್ನ ನಾವು ತಡ್ಕೋಬಾರ್ದು, ಮಕ್ಕಳಿಗೆ ಯಾವುದೇ ರೀತಿ ದೌರ್ಜನ್ಯ ಆಗಬಾರ್ದು, ಯಾವುದೇ ಹ್ಯೂಮನ್ ಬೀಯಿಂಗಿಗೂ ಕೂಡ ದೌರ್ಜನ್ಯ ಆಗದೆ, ಮಕ್ಕಳಲ್ಲಿ ಎಲ್ಲ ರೈಟ್ಸು ಕೂಡ ವೈಲೇಷನ್ ಆಗದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಿಮ್ಮ ಬಾಸ್ಕೋ ಜೊತೆ ಗೌರ್ಮೆಂಟ್ ಕೂಡ ಯಾವಾಗಲೂ ಇರುತ್ತೆ, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಕೂಡ ನಿಮ್ಮ ಜೊತೆ ಇರುತ್ತೆ. ಸೊ ಸಾಕಷ್ಟು MOUಗಳು ಪೆಂಡಿಂಗ್ ಇದೆ. ವಿಲ್ ಡೂ ದಟ್, ವಿಲ್ ಹೆಲ್ಪ್ ಯು ಫಾದರ್. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಇವ್ರು ಮಾಡ್ತಿರುವಂತಹ ಕಾರ್ಯ ತುಂಬಾ ಅಂದರೆ ಬರೀ ಅನಾಥ ಮಕ್ಳುಗಳಿಗೆ ಮಾತ್ರ ಅಲ್ಲ, ಎಷ್ಟೋ ಜನ ಅಪ್ಪ ಅಮ್ಮಂದ್ರು ಬಿಟ್ಟು ಹೋಗಿರೋ ಮಕ್ಳುಗಳಾಗಿರ್ಬೋದು, ಅಥವಾ ಯಾವುದೋ ಅಡ್ಡದಾರಿಗೆ ಹೋಗ್ತಿರೋ ಮಕ್ಕಳುಗಳನ್ನ ಕರ್ಕೊಂಬಂದು ಅವ್ರಿಗೆ ಜಾಗ ಕೊಟ್ಟು ಆ್ಯಂಡ್ ಅವರನ್ನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಪ್ರಯತ್ನ ಇದೆಯಲ್ಲ, ಇದು ಈ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೆಯಲ್ಲಿ ಮಕ್ಕಳುಗಳನ್ನ ನೋಡ್ಕೊಳ್ಳೋದೆ ಈಗಿನ ಕಾಲದಲ್ಲಿ ಪೇರೆಂಟ್ಸ್ಗಳಿಗೆ ಕಷ್ಟ ಆಗೋಗಿದೆ. ಯಾಕೆಂದರೆ ಪಾಪ ಎಲ್ಲರೂ ದುಡಿತಾ ಇರೋದ್ರಿಂದ ಅಂತ ಈ ಒಂದು ಸಂದರ್ಭದಲ್ಲೇ, ಅಂದರೆ ಈ ಒಂದು ಟೈಮಲ್ಲಿ ಇವರು ಬಾಸ್ಕೋ ಸಂಸ್ಥೆಯವರು ಇಷ್ಟು ಜನ ಮಕ್ಕಳುಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಅಂಥ ಒಳ್ಳೆ ನಾಗರಿಕರನ್ನಾಗಿ ಮಾಡುವಂತಹ ಈ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ್ಯಂಡ್ ತುಂಬ ಖುಷಿ ಆಯಿತು ಸರ್, ಅವ್ರು ಮೊದಲನೇದಾಗಿ ನನ್ನ ಹತ್ರ ಬಂದಿದ್ದನ್ನು ಹೇಳಿದಾಗ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಯಿತು. ಯಾಕೆ ಅಂತಂದರೆ ಈ ಥರ ಒಬ್ಬರು ಇಬ್ಬರು ಇರೋದ್ರಿಂದ ಎಷ್ಟೋ ಜನ ಮಕ್ಕಳಿಗೆ ಒಂದು ನೆರಳು ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ನೋಡಿ ನಮಗೆ ಕೂಡ ಮೋಟಿವೇಟ್ ಆಗುತ್ತೆ, ನಾವು ಏನಾದರೂ ಮಾಡಬೇಕು ಮುಂದೆ, ನಮ್ಮ ಕೈಯಲ್ಲಿ ಆಗೋವಂಥ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇವತ್ತು ತುಂಬ ಸಂತೋಷದ ದಿನ ಆ್ಯಕ್ಚುಲಿ, ಯಾಕಂದರೆ ಅಷ್ಟೊಂದು ಮಕ್ಕಳಿಲ್ಲಿ ಸೇರಿದ್ದಾರೆ. ಈ ಒಂದು ಮಕ್ಕಳ ಹಬ್ಬ ಮಾಡೋದಕ್ಕೋಸ್ಕರ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಅವರೊಂದು ಹಬ್ಬ ಮಾಡ್ತಾರೆ. ಹಲವಾರು ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇರೋದು. ಮಕ್ಕಳದ್ದು ಮೆರವಣಿಗೆ ಇತ್ತು, ರ್ಯಾಲಿ ಇತ್ತು. ಈಗ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅದಾದ ಮೇಲೆ ಮಕ್ಕಳಿಗೆ ಚಾನ್ಸ್ ಗೇಮ್ಸು. ಈ ಒಂದು ದಿನ ಅವರು ಪೂರ್ತಿ ಖುಷಿಯಾಗಿರೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು. ನನಗೂ ತುಂಬ ಸಂತೋಷ ಆಗ್ತಾ ಇರೋದು ಮಿಸ್ಟರ್ ಸಂತೋಷ್ ಹೆಗ್ಡೆ, ಮೋಕ್ಷಿತಾ, DCP ಆಶಾ ಇವರದ ಸಾನ್ನಿಧ್ಯ ನಮಗೆ ತುಂಬ ಉತ್ತೇಜನ
ಒಂದು ರೀತಿಯಲ್ಲಿ ಮೋಟಿವೇಶನ್ ಕೊಡ್ತಾ ಇರೋದು. ಯಾಕಂದರೆ ಇದೇ ರೀತಿಯಲ್ಲಿ ಸಮಾಜದಲ್ಲಿ ಹಲವಾರು ಜನ ಮುಂದೆ ಬರಬೇಕು ಮಕ್ಕಳಕ್ಕೋಸ್ಕರ, ಮಕ್ಕಳ ಪರವಾಗಿ. ಈಗ ನಮ್ಮ ಒಂದು ಗ್ರೂಪ್ ಇದೆ ಆ್ಯಕ್ಚುಲಿ, ಕೇರಿಂಗ್ ಕಮ್ಯುನಿಟಿ ಗ್ರೂಪ್ ಅಂತ ಹೇಳಿ ಒಂದೊಂದು ಕಡೆ ನಾವು ಒಂದು ಕೇರಿಂಗ್ ಕಮ್ಯುನಿಟಿ ಗ್ರೂಪ್ ಮಾಡ್ತಾ ಇರೋದು. ಎಲ್ಲರಿಗೂ ಮಕ್ಕಳ ಮೇಲೆ ಆಸಕ್ತಿ ಇರಬೇಕು, ಮಕ್ಕಳಿಗೆ ಒಳ್ಳೆಯದಾಗಬೇಕು, ಅದು ನಮ್ದು ಇಷ್ಟ. ಅದಕ್ಕೋಸ್ಕರ ಈ ಒಂದು ದಿನ ಮಕ್ಕಳು ಖುಷಿಯಾಗಿ ಇರಲಿ. ಇದೇ ದಿನ ನಾವು ಬೇರೆಯವ್ರ ಜೊತೆ ಸೇರಿ, ಸರ್ಕಾರ ಜೊತೆ ಮತ್ತು ಬೇರೆ NGOs ಜೊತೆ ಸೇರಿ ಇದೇ ಥರ ಕೆಲಸಗಳನ್ನ ಮುಂದುವರಿಸ್ತಾ ಇರೋದು. ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೆ ಇವತ್ತು ನಮ್ಮ ಬೀದಿಯಲ್ಲಿರುವ ಮಕ್ಕಳು, ಬೀದಿಯಲ್ಲಿ ಯಾರ ಮಕ್ಕಳು ಬೀದಿಯಲ್ಲಿ ಇಲ್ಲ, ಆದರೆ ಮನೆ ಇದ್ದವರು, ತಂದೆ ತಾಯಿ ಇದ್ದವರು, ಒಂದು ವೇಳೆ ತಂದೆ ಬಿಟ್ಟು ಹೋಗಿ ತಾಯಿ ಬಿಟ್ಟು ಹೋಗಿ ಇರುವ ಮಕ್ಕಳನ್ನು ರಕ್ಷಣೆ ಮಾಡಿ ನಾವು ಗವರ್ಮೆಂಟ್ ಜೊತೆಗೆ, ಸರ್ಕಾರ ಜೊತೆಗೆ ಕೈ ಜೋಡಿಸುವ ಒಂದು ಸಂಸ್ಥೆ ಆಗಿದೆ ಬಾಸ್ಕೋ ಸಂಸ್ಥೆ. ಇದರ ಜೊತೆಗೆ ನಮಗೆ ಈ ಥರ ಮಕ್ಕಳಿಗೆ ಅವರು ಇನ್ನೂ ತುಂಬ ಮೇಲಕ್ಕೆ ಬರಬೇಕು. ಅವರು ಬಡವರಾಗಿರಬಾರದು, ದೌರ್ಜನ್ಯಕ್ಕೆ ಒಳಗಾಗಬಾರದು. ಅವರ ದೌರ್ಜನ್ಯ ಇನ್ನೂ ಅವರಿಗೆಲ್ಲ ಮಕ್ಕಳಿಗೆ ದೇವರವನ್ನು ಸೃಷ್ಟಿ ಮಾಡಿದ ಸಮಯದಲ್ಲಿ ನಮ್ಮ ಹಾಗೆ ಅವರಿಗೂ ಕೂಡ ಇಂಟೆಲಿಜೆನ್ಸು ಮತ್ತು ಎಲ್ಲ ಕೆಪಾಸಿಟೀಸು, ಪೊಟೆನ್ಷಿಯಲ್ಸ್ ಇದೆ ಎಂಬುದು ನಿಜ. ಒಂದು ಅವಕಾಶ ಕೊಡುವುದು ಈ ಮಕ್ಕಳಿಗೆ, ಅವರು ಕೂಡ ಮೇಲೆ ಆಗಲಿ. ಸಮಾಜ ಒಳ್ಳೆಯದಾಗಬೇಕಾದ್ರೆ ಇಲ್ಲಿ ದೊಡ್ಡವರು ಈ ಕೆಳಗೆ ಇರುವವರು ಆ ಥರ ಇರಬಾರದು, ರಿಚ್ ಆ್ಯಂಡ್ ಪೂರ್ ಥರ ಇಲ್ಲ. ಎಲ್ಲ ಮಕ್ಕಳಿಗೂ ಓದಬೇಕಾಗುತ್ತೆ, ಅವರಿಗೆ ಆರೋಗ್ಯ ಬೇಕಾಗುತ್ತೆ, ಒಳ್ಳೆಯ ಗುಣಗಳಲ್ಲಿ ಬೆಳೆಯಬೇಕಾಗುತ್ತೆ. ಅದಕ್ಕಾಗಿ ಅವಕಾಶ ಕೊಡಬೇಕಾಗಿ ಈ ದಿನ ಮಕ್ಕಳ ದಿನಾಚರಣೆಯ ಈ ದಿನದಲ್ಲಿ ಅದಕ್ಕಾಗಿ ನಾವು ಸಪೋರ್ಟ್ ಮಾಡ್ತಾ ಇರೋದು, ಅದಕ್ಕಾಗಿ ನಾವು ಘೋಷಣೆ ಮಾಡ್ತಾ ಇರುವುದು. ನಮ್ಮ ಸರ್ಕಾರಿ ಒಂದಿಗೆ ನಾವು ಯಾವಾಗಲೂ ಶ್ರಮಿಸ್ತಾ ಇರುವುದು. ಈ ಸುಂದರ ಕಾರ್ಯಕ್ರಮ ಆಗಮಿಸಿ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದ